ನಾವು ಬಂದ್ರೆ ಯಾರ ಹವಾನು ಇರಬಾರ್ದು, ಎಲ್ಲರೂ ದಾರಿ ಬಿಡ್ತಾ ಇರಬೇಕು. ಸಾಧ್ಯವಾದ್ರೆ ಡ್ರಾಪ್ ಕೊಡಬೇಕು, ಇಲ್ಲವಾದ್ರೆ ಸೈಲೆಂಟ್ ಆಗಿರಬೇಕು. ಅಪ್ಪಿ ತಪ್ಪಿ ಕೆಮ್ಮಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅಷ್ಟಕ್ಕೂ ಎಂಟ್ರಿ ಕೊಟ್ಟಿದ್ಯಾರು, ಎಲ್ಲಿಗೆ ಬಂದಿದ್ದಾರೆ, ಏನದು ಅಂತೀರಾ? ಹ್ಯಾವ್ ಎ ಲುಕ್. ನಡು ರಸ್ತೆಯಲ್ಲಿ ಗಜಪಡೆಗಳ ದರ್ಬಾರ್. ಬಿಎಂಟಿಸಿ ಬಸ್ ಅಡ್ಡಗಟ್ಟಿದ ಗಜಪಡೆ. ಆನೆಗಳ ಹಿಂಡು ನೋಡಿ ಪ್ರಯಾಣಿಕರು ದಂಗು. ಬಿಸಿಲಿನ ಧಗೆ, ಒಣಗಿದ ಮರಗಳು, ಬತ್ತಿದ ಕಾಡಿನ ಒಳಗಿನ ಹಳ್ಳ ಕೊಳ್ಳಗಳು. ಬನ್ನೇರುಘಟ್ಟ ಸಾಕಾನೆಗಳು ನಗರದ ಮುಖ್ಯ ರಸ್ತೆಗಳಿಗೆ ಎಂಟ್ರಿ ಕೊಟ್ಟಿದೆ. ನಿನ್ನೆ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಕಗ್ಲಿಪುರ ಸಮೀಪದ ಗುಲ್ಲಹಟ್ಟಿ ಕಾವಲ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗೆ ಕಾಡಾನೆಗಳು ಅಡ್ಡ ಬಂದಿವೆ. ಗಜಪಡೆಯನ್ನು ನೋಡಿದ ಬಸ್ ಚಾಲಕ ಗಾಬರಿಗೊಂಡು ಏನ್ ಮಾಡೋದು ಅಂತ ಗೊತ್ತಾಗದೆ ಬಸ್ ನಿಲ್ಲಿಸಿದ್ದಾರೆ. ಪ್ರಯಾಣಿಕರು ಒಂದು ಕ್ಷಣ ಗಾಬರಿಗೆ ಒಳಗಾಗಿದ್ದರು. ಕೆಆರ್ ಮಾರ್ಕೆಟ್ನಿಂದ ಗುಟ್ಟಹಳ್ಳಿ ಕಾವಲ್ಗೆ ಬಿಎಂಟಿಸಿ ಬಸ್ ಹೊರಟಿತ್ತು. ಗುಟ್ಟಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬನ್ನೇರುಘಟ್ಟ ಸಾಕಾನೆಗಳ ಹಿಂಡು ಎಂಟ್ರಿಯಾಗಿತ್ತು. ಗ್ರಾಮದವರು ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರು. ಸ್ಥಳಕ್ಕೆ ಧಾವಿಸಿದ ಅರಣ್ಯ ಸಿಬ್ಬಂದಿ 8 ಆನೆಗಳನ್ನು ಬನ್ನೇರುಘಟ್ಟ ಅರಣ್ಯಕ್ಕೆ ಓಡಿಸಿದರು. ಇದರಿಂದ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟರು. ಬನ್ನೇರುಘಟ್ಟ ಕಾಡಿನ ಒಳಗೆ ಆನೆಗಳ ಹಿಂಡು ಹೋಗ್ತಾ ಇದ್ದಂತೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಮುಖ್ಯ ರಸ್ತೆಗೆ ಬಂದ ಗಜಪಡೆಯನ್ನು ನೋಡಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಿಎಂಟಿಸಿ ಪ್ರಯಾಣಿಕರು, ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದರು. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.